ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನವರ ಹತ್ಯೆ ಏನಾಗಿದೆ, ಬೆಂಗಳೂರಲ್ಲಿ ಹತ್ಯೆ ನಡೆದಿತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿರ್ತಕ್ಕಂಥ ರಘು ಅಲಿಯಾಸ್ ರಾಘವೇಂದ್ರ, ಅಂದರೆ ಈತ ಜಿಲ್ಲಾಧ್ಯಕ್ಷನಾಗಿದ್ದ ದರ್ಶನ್ಗಳ ಅಭಿಮಾನಿ ಸಂಘಕ್ಕೆ ಆತ ಇರತಕ್ಕಂತಹ ಮನೆಯ ಮುಂಭಾಗದಲ್ಲಿ ನಾನಿದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಸದ್ಯಕ್ಕೆ ತಾವು ನೋಡ್ತಾ ಇದ್ದೀರಾ ಈ ಮನೆಯಲ್ಲಿ ರಘು ಅಲಿಯಾಸ್ ರಾಘವೇಂದ್ರ, ಅಂದರೆ ಏನು ದರ್ಶನ್ ಅಭಿಮಾನಿಗಳ ಸಂಘದ ಒಂದು ಜಿಲ್ಲಾಧ್ಯಕ್ಷ ಆಗಿದ್ದ ಆತ ಇದೇ ಮನೆಯಲ್ಲಿ ಕೂಡ ವಾಸವಿದ್ದ. ಸದ್ಯ ಈ ಒಂದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆತ ಮನೆಯಲ್ಲಿಲ್ಲ. ಮನೆಯನ್ನು ಲಾಕ್ ಮಾಡಿಕೊಂಡು ಮನೆಯ ಸದಸ್ಯರೆಲ್ಲರೂ ಕೂಡ ಹೊರಗಡೆ ಹೋಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಮನೆಗೆ ಲಾಕನ್ನು ಹಾಕಿ ಅವರ ಪತ್ನಿ ಕೂಡ ಒಂದು ಬ್ಯೂಟಿ ಪಾರ್ಲರಲ್ಲಿ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಒಂದು ಪ್ರಕರಣ ಆದಮೇಲೆ ಇಲ್ಲಿಂದ ಅವರು ಹೊರ ಹೋಗಿರ್ತಕ್ಕಂಥದ್ದು. ಆದರೆ ಈ ಮನೆಗೆ ಯಾವಾಗಲೂ ಒಮ್ಮೆ ಬರ್ತಿದ್ದ, ಯಾವಾಗಲೂ ಒಮ್ಮೆ ಹೋಗ್ತಿದ್ದ ರಾಘವೇಂದ್ರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಈ ವಿಚಾರ ಕುರಿತಂತೆ, ಆತನ ವರ್ತನೆ ಹೇಗಿತ್ತು ಇಲ್ಲಿ ಅಂತಕ್ಕಂಥ ವಿಚಾರ ಕುರಿತಂತೆ ಮಾತನಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈ ಒಂದು ಹತ್ಯೆ ಸಂಬಂಧಪಟ್ಟಂಗೆ ರಾಘವೇಂದ್ರ ಅವ್ರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ರಾಘವೇಂದ್ರ ಅವರು ಈ ಒಂದು ಏರಿಯಾದಲ್ಲಿ ವಾಸವಿದ್ರಲ್ಲ ಸರ್, ಅವರ ಚಲನವಲನಗಳು ಯಾವ ರೀತಿ ಇದ್ದವು ಸರ್ ಇಲ್ಲಿ? ಅವರು ಮನೆಯಲ್ಲಿ ಬಾಡಿಗೆ ಮನೆಗೆ ಅದಾರೆ, ಗಂಡ ಹೆಂಡತಿ. ಅವ್ರು ಯಾವಾಗ ಬರ್ತಿದ್ರು ಯಾವಾಗ ಹೋಗೋದು ನಮಗೆ ಮಾಹಿತಿ ಇಲ್ಲ. ಒಟ್ಟು ಏನೋ ಒಂದು ಕಾರು ಏನೋ ಓಡಿಸ್ತಿದಾರೆ ಅಂತಂದು ಮಾಹಿತಿ ಬಂತು. ಅಷ್ಟೇನೆ ಈ ಟಿ ವಿ ನೋಡಿದಾಗ ಗೊತ್ತಾಗಿದ್ದು ನಮ್ಮೂರನ ಅಂತಂದು ಅಷ್ಟೇ ಸರ್ ನಮ್ಗೆ ಗೊತ್ತು. ಓಕೆ, ಇಲ್ಲಿ ಗಲಾಟೆ ತಗಾದೆ ಈ ರೀತಿ ಅಥವಾ ದರ್ಶನ ಅಭಿಮಾನಿಗಳು ಯಾರಾದರೂ ಬರೋದು ಈ ರೀತಿ ಏನಾದರೂ ಚಲನವಲನಗಳು ಇತ್ತಾ ಈ ಏರಿಯಾದಲ್ಲಿ? ಇಲ್ಲ ಇಂಥದ್ದು ಏನೂ ಇಲ್ಲ ಸರ್. ಯಾವಾಗಲೂ ಯಾರು ಬರ್ತಿದ್ದಿಲ್ಲ ಇಲ್ಲಿ. ಇಲ್ಲ ಏರಿಯಾದಲ್ಲಿ ಗಲಾಟೆ ಗದ್ದಲ ಮತ್ತೆ ಅಭಿಮಾನಿಗಳು ಯಾರೂ ನಮ್ಮ ಊರ ಮೇಲೆ ಯಾರೂ ಬಂದಿಲ್ಲ. ಓಕೆ, ಅದೇ ರೀತಿ ಇನ್ನೊಬ್ಬ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ ಈ ವಿಚಾರ ಕುರಿತಂತೆ ಮಾತನಾಡಲಿಕ್ಕೆ. ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ ಸರ್. ರಾಘವೇಂದ್ರ ಅನ್ನೋರು ಇಲ್ಲಿ ಬಂದು 3 ವರ್ಷ ಆಗಿದೆ. ಬಟ್ ನಮ್ಗೆ ಯಾವ ಬಗ್ಗೆನೇ ಗೊತ್ತಿಲ್ಲ. ಇವತ್ತೇ ಟಿ ವಿಯಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿರೋದು ಅವ್ರು ಇಲ್ಲಿ ವಾಸವಾಗಿದ್ದಾರೆ ಅಂತಂದೇಳಿ. ಯಾಕಂದರೆ ಅವರ ಮದುವೆ ಆಗಿರ್ತಕ್ಕಂಥ ಪತ್ನಿ ಇದೇ ಸ್ಥಳೀಯರಾಗಿರ್ತಾರೆ. ಹಂಗಾಗಿ ಇಲ್ಲಿ ಅವ್ರು ಬಾಡಿಗೆ ಮನೆಯಲ್ಲಿದ್ದಾರೆ ಅಷ್ಟೇ. ನಮಗೆ ಅದ್ರ ಬಿಟ್ಟು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಇಲ್ಲ ಆ ಥರ ಯಾರೂ ಬಂದಿಲ್ಲ. ಸುಮ್ಮನೆ ಏನೂ ಹೇಳೋದು ಬೇಡ, ಅವ್ರು ಬಂದಿಲ್ಲ, ಇಲ್ಲಿ ಕಂಡಿಲ್ಲ, ನೋಡಿಲ್ಲ ನಾವು. ಓಕೆ, ಏರಿಯಾದಲ್ಲಿ ಅವರ ಒಡನಾಟ, ಅವರ ಪತ್ನಿ ಧರ್ಮಪತ್ನಿಯವರು ಕೂಡ ಇಲ್ಲೇ ಇದ್ರಲ್ಲ, ಅವ್ರ ಒಡನಾಟ ಯಾವ ರೀತಿ ಇತ್ತು ಸರ್ ಈ ಒಂದು ಏರಿಯಾದ ಜನ ಜೊತೆ? ಸರ್, ಅವ್ರು ಕೆಲ್ಸಕ್ಕೆ ಹೋಗೋರು, ಮನೆಗೆ ಬರೋರು ಅಷ್ಟೇ ಗೊತ್ತು. ಮತ್ತು ಬಿಟ್ಟರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನಮಗೆ. ರಾಘವೇಂದ್ರ ಅವರು ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಹೆಂಗೆ ಸರ್? ಇಲ್ಲ ಸರ್, ಅವ್ರು ಕಾರಿಗೆ ಬಾಡಿಗೆ ಹೋದಾಗ ವಾರಕ್ಕೊಂದ್ಸರಿ ಬಂದು ಮನೆಗೆ ಬಂದು ಹೋಗೋರು ಸರ್ ಅಷ್ಟೇ. ಓಕೆ, ಈಗ ಇದು ಸ್ಥಳೀಯರ ಮಾತು. ಅಂದರೆ ರಾಘವೇಂದ್ರ ರಘು ಅಲಿಯಾಸ್ ರಾಘವೇಂದ್ರ ಏನಿದ್ದಾರೆ ಅವರು ಇಲ್ಲಿ ನಿಗದಿತವಾಗಿ ಬರ್ತಿರಲಿಲ್ಲ. ಯಾವಾಗಲೂ ಒಮ್ಮೆ ಬರೋರು, ಕಾರನ್ನು ಒಂದು ಪಡೆದಿರ್ತಕ್ಕಂಥದ್ದು ಮತ್ತು ಆ ಕಾರ್ನ ಚಾಲನೆಯನ್ನು ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವರು ಬ್ಯುಸಿಯಾಗಿರ್ತಿದ್ರು. ಹಾಗಾಗಿ ಈ ಒಂದು ಏರಿಯಾದಲ್ಲಿ ಯಾವುದೇ ರೀತಿಯ ತಂಟೆ ತಗಾದೆ ಇಲ್ಲದೇ ಕೂಡ ಅವರು ವಾಸವಿದ್ರು ಅಂತಕ್ಕಂಥದ್ದು ಸ್ಥಳೀಯರ ಮಾತು. ಚಿತ್ರದುರ್ಗದಿಂದ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.